ನಮಸ್ತೆ ಸ್ನೇಹಿತರೆ, ನಾನಿವತ್ತು ಭೀಮನ ಅಮಾವಾಸ್ಯೆ ದಿನ ಗ್ರಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಅದು ನಮ್ಮ ಭಾರತದಲ್ಲಿ ಗೋಚರ ಆಗಿದೆಯಾ ಇಲ್ವಾ, ಗ್ರಹಣ ಇದ್ದರೆ ಯಾವ ಥರ ಸೂತಕ ಕಳ್ಕೋಬೇಕು, ಇಲ್ಲ ಅಂದರೆ ಅಮಾವಾಸ್ಯೆ ಪೂಜೆ ಯಾವ ದಿನ ಮಾಡಬೇಕು, ಪೂಜಾ ರೂಮ್ ಯಾವ ದಿನ ಕ್ಲೀನ್ ಮಾಡ್ಕೋಬೇಕು, ಅಮಾವಾಸ್ಯೆ ಬಗ್ಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಆಷಾಢ ಕಳೆದು ಬರುವಂಥ ಅಮಾವಾಸ್ಯೆನ ಭೀಮನ ಅಮಾವಾಸ್ಯೆ ಇಲ್ಲ ನಾಗರ ಅಮಾವಾಸ್ಯೆ, ಶ್ರಾವಣ ಅಮಾವಾಸ್ಯೆ ಅಂತ ಕರೆಯಲಾಗುತ್ತೆ. ಇದು ದೊಡ್ಡ ಯುಗಾದಿ, ದೀಪಾವಳಿ ಅಮಾವಾಸ್ಯೆ ಥರ ಈ ಅಮಾವಾಸ್ಯೆ ಕೂಡ ದೊಡ್ಡ ಅಮಾವಾಸ್ಯೆ ಅಂತ ಕೂಡ ಹೇಳಲಾಗುತ್ತೆ. ಈ ಅಮಾವಾಸ್ಯೆ ದಿನ ಕೆಲವರು ಗ್ರಹಣ ಬಂದಿದೆ ಅಂತ ಹೇಳ್ತಾರೆ. ಅದು ಯಾವ ದಿನ ಬಂದಿದೆ ಅಂತ ನೋಡೋಣ. ಈಗ ಅಮಾವಾಸ್ಯೆ ನೋಡೋಣ ಯಾವ ದಿನ ಬಂದಿದೆ ಅಂತ. ಇದೇ ತಿಂಗಳು 12ನೇ ತಾರೀಕು ಬುಧವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು. ಪೂರ್ತಿ ಪ್ರಮಾಣದಲ್ಲಿ ನಮಗೆ ಅಮಾವಾಸ್ಯೆ ಬಂದಿದೆ. ನೀವು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ ಸಮಯದಲ್ಲಾದರೂ ಪೂಜೆ ಮಾಡಬಹುದು. ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬ ಒಳ್ಳೆಯದಾಗತ್ತೆ. ರಾಹುಕಾಲ ಬಿಟ್ಟು ಸಾಯಂಕಾಲ ಆಗಲಿ ಇಲ್ಲ ಬೆಳಗ್ಗೆ ಪೂಜೆ ಮಾಡುವಂಥದ್ದು. ಈಗ ಗ್ರಹಣ ವಿಚಾರಕ್ಕೆ ಬಂದರೆ, ನಮ್ಮ ಭಾರತದಲ್ಲಿ ಗ್ರಹಣ ಗೋಚಾರ ಆಗಿಲ್ಲ. ಅದು ಸೂತಕ ಕೂಡ ನಮಗೆ ತಟ್ಟಾಗೋದಿಲ್ಲ. ಆದ ಕಾರಣ ನಮಗೆ ಹಿಂದಿನ ದಿನವೇ ಸೋಮವಾರ ಆದರೆ ಸೋಮವಾರನೇ ಮನೆ ಕ್ಲೀನ್ ಮಾಡ್ಕೊಂಬಿಡಿ. ಮಂಗಳವಾರ ಶುಕ್ರವಾರ ಕಾಯಿ ತೆಗಿಬಾರ್ದು, ಕಳಿಸೋದು ಅಂತ ಹೇಳ್ತಾರೆ. ಆದರೆ ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ಪೂಜಾ ರೂಮ್ ಹಿಂದಿನ ದಿನವೇ ಕ್ಲೀನ್ ಮಾಡ್ಕೊಂಬಿಟ್ಟು ಮನೆಯನ್ನೆಲ್ಲ ಶುದ್ಧ ಮಾಡಿಬಿಟ್ಟು ಅಮಾವಾಸ್ಯೆ ದಿನ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಮಾಡಿಬಿಟ್ಟು ನೀವು ಪೂಜೆಯನ್ನು ಮಾಡುವಂಥದ್ದು. ಅವತ್ತು ಭೀಮನ ಅಮಾವಾಸ್ಯೆ ಇರೋದ್ರಿಂದ ವ್ರತ ಮಾಡುವವರು, ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ ಯಾವ ಥರ ವ್ರತ ಮಾಡೋದು ಅಂತ. ವ್ರತ ಮಾಡೋರು ವ್ರತ ಮಾಡ್ಬೋದು, ಇಲ್ಲ ಮಾಮೂಲಿ ಅಮಾವಾಸ್ಯೆ ಪೂಜೆ ಮಾಡಬೇಕಾಗುತ್ತೆ. ಅಮಾವಾಸ್ಯೆಗಳಲ್ಲಿ ನೀವು ದೃಷ್ಟಿಯನ್ನು ತೆಗೆದುಕೊಳ್ಳೋದು ತುಂಬ ಉಪಯುಕ್ತವಾದಂಥದ್ದು. ಸಣ್ಣ ಮಕ್ಕಳಿಗೆ, ವಯಸ್ಸಾದವ್ರಿಗೆ, ಇಲ್ಲ ಗರ್ಭಿಣಿಯವರು ಈ ಥರ ಇದ್ದರೆ ಕುಂಬಳಕಾಯಿ, ನಿಂಬೆಹಣ್ಣು, ಉಪ್ಪು, ಮೆಣಸಿನ್ಕಾಯಿ ಈ ಥರ ದೃಷ್ಟಿಯನ್ನು ನಿಮಗೆ ತೆಗೆದುಕೊಳ್ಳೋದು, ಇಲ್ಲಾಂದರೆ ಮನೆಗೆ ದೃಷ್ಟಿ ತೆಗೆದು ತುಂಬ ಉತ್ತಮ. ಯಾಕಂದರೆ ಅಮಾವಾಸ್ಯೆಗಳಲ್ಲಿ ನೆಗೆಟಿವ್ ಎನರ್ಜಿ ತುಂಬ ಇರುತ್ತೆ. ಆಮೇಲೆ ಮನೆಗೆ ಧೂಪ ದೀಪ ಹಾಕುವಂಥದ್ದು ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಮಾಡ್ತಾ ಬನ್ನಿ ಯಾವಾಗಲೂ. ಆಮೇಲೆ ಗ್ರಹಣ ಈ ಭಾರತದಲ್ಲಿ ಇಲ್ಲ, ಆ ಕಾರಣ ನಮಗೆ ಅದು ಸೂತಕ ಬರೋದಿಲ್ಲ. ಸಾಯಂಕಾಲ ಆಗಲಿ ಬೆಳಗ್ಗೆ ಆಗಲಿ ಗಂಡನಿಗೆ ಪಾದ ಪೂಜೆ ಮಾಡುವಂಥದ್ದು. ಭೀಮನ ಅಮಾವಾಸ್ಯೆ ಆಗಿರೋದ್ರಿಂದ ಗಂಡನಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಶಿವ ಪಾರ್ವತಿಯಲ್ಲಿ ನೆನೆದ್ಬಿಟ್ಟು ಗಂಡನಿಗೆ ಪಾದ ಪೂಜೆ ಮಾಡುವಂಥದ್ದು ಕೆಲವು ಕಡೆ ವಾಡಿಕೆ ಇದೆ. ನಿಮ್ಮ ಮನೆಯಲ್ಲಿ ನಡೆಸ್ಕೊಂಡು ಬಂದರೆ ಆ ಥರ ಪೂಜೆಯನ್ನು ಮಾಡಿ ಗಂಡನಿಂದ ಅರಿಶಿನ ಕುಂಕುಮ ಹಚ್ಕೊಂಡ್ಬಿಟ್ಟು ತಾಳಿಗಾಗಲಿ ನಿಮಗಾಗಲಿ ಹಚ್ಚಿಸಿ ಅಕ್ಷತೆಗಳನ್ನು ಹಾಕಿಸ್ಕೊಂಡು ಆಶೀರ್ವಾದ ತಗೊಳ್ಳಿ. ಈ ಥರ ಮಾಡೋದ್ರಿಂದ ಶಿವಪಾರ್ವತಿ ಆಶೀರ್ವಾದನೇ ಸಿಕ್ಕಂಗಾಗತ್ತೆ. ಇದಾಗಿತ್ತು ಅಮಾವಾಸ್ಯೆಯ ವಿಡಿಯೋ. ಸಂಪೂರ್ಣವಾಗಿ ನಮಗೆ ಅಮಾವಾಸ್ಯೆ ಬಂದಿರೋದ್ರಿಂದ ಯಾವುದೇ ಗ್ರಹಣ ಗೋಚರ ಆಗಿರೋದಿಲ್ಲ. ನೀವು ಮಾಮೂಲಿಯಾಗಿ ಅಮಾವಾಸ್ಯೆ ಪೂಜೆ ಯಾವ ರೀತಿ ಮಾಡ್ತೀರೋ ರೆಗ್ಯುಲರಾಗಿ ಆ ರೀತಿ ಅಮಾವಾಸ್ಯೆ ಪೂಜೆ ಮಾಡ್ತಾ ಬನ್ನಿ. ಇದಾಗಿತ್ತು ಗ್ರಹಣ ಅಥವಾ ಭೀಮನ ಅಮಾವಾಸ್ಯೆ ವಿಡಿಯೋ. ಮತ್ತೆ ಸಿಗ್ತೀನಿ ಮುಂಬರುವ ವಿಡಿಯೋಗಳಲ್ಲಿ. ಎಲ್ಲರಿಗೂ ಧನ್ಯವಾದಗಳು. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.